ಸಿಗ್ತಾ ಇದ್ದಾವೆ. ಬೆಂಗಳೂರಿನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಒಂದು ಸಭೆ ಆಗಿದೆ. ದಾವಣಗೆರೆಯ ಚುನಾವಣೆಗೆ ಸೋಲಿಗೆ ನಾವ್ಯಾರೂ ಕಾರಣ ಅಲ್ಲ, ಬಿಜೆಪಿಯಿಂದ ನನ್ನ ಉಚ್ಚಾಟನೆ ಅಂತ ವದಂತಿ ಹಬ್ಬಿಸಿದ್ದಾರೆ. ನನಗೆ ಚಕ್ರ ವ್ಯೂಹವನ್ನು ಭೇದಿಸಿ ಒಳಹೋಗುವ ಶಕ್ತಿ ಇದೆ. ಸಿದ್ದೇಶ್ವರ ಸೋಲು ಅವರ ಸ್ವಯಂಕೃತ ಅಪರಾಧ. ನಾನು ದಾಖಲೆ ಸಮೇತ ಜೋಶಿ ಮುಂದೆ ಇಡ್ತೇನೆ. ಸಭೆಗೂ ಮುನ್ನ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರ ಸೋಲಿಗೂ ಯಾರು ಕಾರಣರಲ್ಲ. ದೂರು ಕೊಡುವುದಕ್ಕೆ ಸರ್ವ ಸ್ವತಂತ್ರರು. ನಮ್ದೇನೂ ವಿರೋಧಿಲ್ಲ. ಸೋಲಿಗೆ ನಾವ್ಯಾರೂ ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ಈ ಹಿಂದೆ ದಿಲ್ಲಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ ಚುನಾವಣೆ ಫಲಿತಾಂಶ ಬಂದಾದ ಮೇಲೆ ದಾಖಲೆ ಸಮೇತ ನಾವು ಕೊಟ್ಟಿದ್ದೀವಿ. ನಮ್ಮ ಕೇಂದ್ರದ ಸಚಿವರಂತ ಹಿರಿಯರಂತ ಪ್ರಹ್ಲಾದ್ ಜೋಶಿ ಅವರು ನಮ್ಮನ್ನು ಸಭೆ ಕರೆದರೆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಒಂದು ಭಾಳಷ್ಟು ಮಾಧ್ಯಮಗಳಲ್ಲಿ ರೇಣುಕಾಚಾರ್ಯ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಅಂತೇಳಿ ವ್ಯವಸ್ಥಿತವಾಗಿ ಮಾಧ್ಯಮಗಳಲ್ಲಿ ಸೃಷ್ಟಿ ಮಾಡಿಸ್ತಿದ್ದಾರೆ. ನೋಡಿ, ಹಿಂದೆ ಅಭಿಮನ್ಯು ಚಕ್ರವ್ಯೂಹದಲ್ಲಿ ಒಂದು ನಿಮಿಷ ಏನಾಯ್ತು ಕೃಷ್ಣ, ಒಂದು ನಿಮಿಷ ನೋಡಿ, ಅದನ್ನ ಹೇಳ್ತಿದ್ದೀನಿ. ಅಂದು ಅಭಿಮನ್ಯು ಏನಾಯ್ತು, ಆದರೆ ಅದು ದ್ವಾಪರ ಯುಗ, ಇದು ಕಲಿಯುಗ. ಚಕ್ರವನ್ನು ಬೇಯಿಸಿ ಹೊರಗೆ ಬರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ಕಾರ್ಯಕರ್ತರು ಮುಖಂಡರು ಭಾರತೀಯ ಜನತಾ ಪಾರ್ಟಿ ಆಶೀರ್ವಾದ ಇದೆ. ನಮಗೂ ಭಾಳಷ್ಟು ಮಾತಾಡೋಕ್ಕೆ ಬರುತ್ತೆ. ನಮಗೆ ಹಿರಿಯರಾದ ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಏನೂ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅದು ನಮ್ಮ ದೌರ್ಬಲ್ಯ ಅಲ್ಲ, ನಮಗೆಲ್ಲ ರೀತಿ ಮಾತಾಡೋಕ್ಕೆ ಬರುತ್ತೆ.